ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬರ್ಫಿಯನ್ನು ತಯಾರಿಸ್ತೇನೆ ತೋರಿಸಿಕೊಡ್ತೇನೆ. ನಾನಿಲ್ಲಿ 1 ಕಪ್ ಕಡಲೆಬೇಳೆ ತಗೊಂಡಿದ್ದೇನೆ, ಹಾಗೂ 1 ಕಪ್ ಬೆಲ್ಲ ಮತ್ತು 1 ಕಪ್ ಕಡಲೆಬೇಳೆ ತಗೊಂಡಿದ್ದೇನೆ, ಹಾಗೂ ಒಂದು 10 ಗೋಡಂಬಿಯನ್ನು ಚೆನ್ನಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ, ಹಾಗೂ 4 ಚಮಚದಷ್ಟು ತುಪ್ಪ ತಗೊಂಡಿದ್ದೇನೆ ನೋಡಿ. ಅದಕ್ಕೆ ನಾವು ಈ ಕಡಲೆ ಹುಡಿಯನ್ನು ಹುರ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಬಣ್ಣೆಲ್ಲನ್ನು ಬಿಸಿಯಾಗಲಿಕ್ಕೆ ಇಡ್ತಿದ್ದೆ. ಬಣ್ಣೆಲ್ಲ ಸ್ವಲ್ಪ ಬಿಸಿಯಾದ ನಂತರ ನಾವು ಈ ಕಡಲೆ ಹುಡಿಯನ್ನು ಹಾಕಿ ಹುರ್ಕೊಳ್ಬೇಕು. ಇವಾಗ ನಾನು ಕಡಲೆ ಹುಡಿಯನ್ನು ಬಣ್ಣಲಿಗೆ ಹಾಕಿ ಇಡ್ತಿದ್ದೇನೆ. ಇದಕ್ಕೆ 4 ಚಮಚದಷ್ಟು ತುಪ್ಪವನ್ನು ಹಾಕಿ ಹೇಳ್ತಿದ್ದೇನೆ. ಇಲ್ಲಿ ಕಡಲೆ ಹುಡಿಯ ಬಣ್ಣ ಚೇಂಜ್ ಆಗಿದೆ. ಇಷ್ಟು ನಾವು ಹುರ್ಕೊಂಡ್ರೆ ಸಾಕು. ಇದನ್ನು ನಾವು ಒಳ್ಳೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ಇವಾಗ ನಾನು 1 ಕಪ್ ಬೆಲ್ಲವನ್ನು ಹಾಕಿ ಮನೆಯೊಳಗೆ ಮೆಲ್ಟ್ ಮಾಡಿಕೊಳ್ತಿದ್ದೇನೆ. ಸ್ವಲ್ಪ ನೀರಾಗಿ ಇನ್ನು ಸ್ವಲ್ಪ ತುಪ್ಪ ಕೂಡ ಇದಕ್ಕೆ ಸೇರಿಸಿಕೊಳ್ಳು. ಈ ಬೆಲ್ಲ ಚೆನ್ನಾಗಿ ಕೆಳಗೆ ನೂರು ಪಾಕ ಆಗಬೇಕು. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನೋಡಿ, ಇವಾಗ ಬೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ನೂಲು ಪಾಕ ಆಗುವವರೆಗೆ ನಾವು ಇದನ್ನು ಈ ರೀತಿಯಲ್ಲಿ ಕರಗ್ತಾ ಇರಬೇಕು. ನೋಡಿ, ಇವಾಗ ಬೆಲ್ಲದ ನೂಲು ಪಾಕ ತಯಾರಾಗಿದೆ. ನೋಡಿ ನೋಡಿ, ಈ ರೀತಿಯಾಗಿ ಬರಬೇಕು. ನೋಡಿ, ನೋಡಿ ನೋಡಿ, ನೂಲಿನ ಎಲೆ ಥರ ಬರಬೇಕು. ಈ ರೀತಿ ಆದರೆ ನೂಲು ಪಾಕ ಆಗಿದೆ ಅಂತ ಅರ್ಥ. ಈಗ ನೂಲು ಪಾಕ ತಯಾರಾಗಿದೆ. ಇದನ್ನು ನಾವಿನ್ನು ಒಲೆಯಿಂದ ಕೆಳಗೆ ಇಳಿಸಿಕೊಳ್ಬೇಕು.
ನೋಡಿ ನಾವಾಗ ಕಡಲೆ ಹುಡಿಯನ್ನು ತುಪ್ಪದಲ್ಲಿ ಹುರಿದಿಟ್ಟಿದ್ದೇವೆ, ಅದನ್ನು ತೆಗೆ ಮಿಶ್ರಣ ಮಾಡಿಕೊಳ್ಬೇಕು. ತಟ್ಟೆಗೆ ತುಪ್ಪವನ್ನು ಸವರಿ ತಗೊಂಡಿದ್ದೇನೆ. ಈಗ ಈ ಮಿಶ್ರಣವನ್ನು ಅದಕ್ಕೆ ಹಾಕಿಲ್ಬೇಕು. ನೋಡಿ ನಾನು ಇದನ್ನು ಇಲ್ಲೊಂದು ತಟ್ಟೆಗೆ ಹಾಕಿ ಸೆಟ್ ಮಾಡಿಕೊಳ್ತಿದ್ದೇನೆ. ಬಿಸಿ ಇರುವಾಗಲೇ ನಮಗೆ ಬೇಕಾದ ಆಕಾರದಲ್ಲಿ ಇದನ್ನು ಸೆಟ್ ಮಾಡಿಕೊಳ್ಬೇಕು. ನೋಡಿ ಆವಾಗ ನಾನು ಕಟ್ ಮಾಡಿಕೊಂಡಿರುವಂಥ ಗೇರು ಬೀಜವನ್ನು ಇದರ ಮೇಲೆ ಹಾಕಿ ಹೊಲ್ತಿದ್ದೇನೆ. ನೋಡಿ ನಾನು ಈ ಕಡಲೆ ಹಿಟ್ಟಿನ ಬರ್ಫಿಯನ್ನು ತಟ್ಟೆಯಲ್ಲಿ ಸೆಟ್ ಮಾಡಿ ಒಂದು 1/4 ಗಂಟೆ ಗಟ್ಟಿಯಾಗಲಿಕ್ಕೆ ಅಂತ ಇಟ್ಟಿದ್ದೇನೆ. ಈಗ ಮಿಶ್ರಣ ಗಟ್ಟಿಯಾಗಿದೆ. ಈಗ ಇದನ್ನು ನಾನು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಈಗ ಈ ಬರ್ಫಿಯನ್ನು ನಾನು ಇನ್ನೊಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೇನೆ. ಈಗ ಇದು ಗಟ್ಟಿಯಾಗಿದೆ. ನೋಡಿ ಇವಾಗ ನಾನು ಚಾಕಿನ ಸಹಾಯದಿಂದ ಕಟ್ ಮಾಡಿಕೊಳ್ತಿದ್ದೇನೆ. ನಿಮಗೆ ಯಾವ ಆಕಾರಕ್ಕೆ ಬೇಕು ಆ ಆಕಾರಕ್ಕೆ ಕಟ್ ಮಾಡಿಕೊಳ್ಳಿ. ಮತ್ತು ಮಿಶ್ರಣ ತುಂಬ ಗಟ್ಟಿಯಾದರೆ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಾನೊಂದು 1/4 ಗಂಟೆಗಳ ಮಾತ್ರ ಇಟ್ಟದ್ದು.
ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ ಬರ್ಫಿ. ನೋಡಿ ಕಡಲೆ ಹಿಟ್ಟಿನ ಬರ್ಫಿ ರೆಡಿಯಾಗಿದೆ. ಈಗ ಹೇಗಾಗಿದೆ ಅಂತೇಳಿ ಒಂದು ಟೇಸ್ಟ್ ನೋಡುವ. ನೋಡಿ ಈ ರೀತಿಯಾಗಿ ಒಂದು ಟೆಕ್ಸ್ಚರ್. ಸೂಪರ್ ಆಗಿ ಬಂದಿದೆ. ನೋಡಿ ಕಡಲೆ ಹಿಟ್ಟು, ಬೆಲ್ಲ, ತುಪ್ಪ ಈ 3 ವಸ್ತುಗಳನ್ನು ಬಳಸಿ ನಾವೊಂದು ಸುಲಭವಾಗಿ ಒಂದು ಬರ್ಫಿಯನ್ನು ಹೇಗೆ ತಯಾರಿಸ್ಬೋದು ಅಂತೇಳಿ ಇಂದಿನ ವಿಡಿಯೋದಲ್ಲಿ ನೋಡಿದ್ದೀರಿ. ಇದು ಬಹಳ ಒಂದು ಟೇಸ್ಟ್ ಕೂಡ ಇರ್ತದೆ. ಹಾಗೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಎಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.